ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಹಾಗೂ ಇನ್ನುಳಿದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ GPSTR ಆಗಿರಬಹುದು, HSTR ಆಗಿರಬಹುದು, CTET ಆಗಿರಬಹುದು, KSET ಆಗಿರಬಹುದು, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂತಹ ಒಂದು ಸದುದ್ದೇಶದಿಂದ ನಾವು ತರಗತಿಗಳನ್ನು ಮಾಡ್ತಾ ಇದ್ವಿ. ಕಳೆದ ತರಗತಿಯಲ್ಲಿ ನಾವೇನು ಮಾಡಿದ್ರಿ, 2024ರಲ್ಲಿ ಕೇಳಿರ್ತಕ್ಕಂತಹ ಪೇಪರ್ 2ನಲ್ಲಿ ಇರ್ತಕ್ಕಂತಹ ಕನ್ನಡ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಬಂದಿದ್ವಿ. ಇವತ್ತೇನು ಮಾಡೋಣ್ರಿ, ಸೇಮ್ ಅದೇ ಕ್ವಶನ್ ಪೇಪರಲ್ಲಿ 31ರಿಂದ 60ರವರೆಗೆ ಯಾರು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಬರೀತಿರಲ್ಲ ಅಲ್ಲಿನೂ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತಾವೆ. ಪ್ರಾಕ್ಟೀಸ್ ಮಾಡೋಕೆ ನಮಗೆ ಬೆಸ್ಟ್ ಅಂತಂದ್ರೆ TET ಕ್ವಶನ್ ಪೇಪರ್ಗಳು. ಯಾಕಂತಂದ್ರೆ ಇದೇ ಅಂತಲ್ರಿ 2024, 23, 22, 21 ಈ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಕಳೆದ ವರ್ಷನೇ ಚರ್ಚೆ ಮಾಡಿಬಿಟ್ಟಿನಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ, ಸರ್ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೋರಿ ಅಂತಕ್ಕಂಥ ನಿಮ್ಮ ಒಂದು ಕೋರಿಕೆಯ ಮೇರೆಗೆ ತರಗತಿಯನ್ನು ಮತ್ತೊಮ್ಮೆ ಸ್ಟಾರ್ಟ್ ಮಾಡೀನಿ. ಆಮೇಲೆ ಹೋಗ್ತಾ ಹೋಗ್ತಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು GK ಟಾಪಿಕ್ಸ್ಗಳನ್ನು, ಕೆಲವೊಂದಿಷ್ಟು ಮಾಹಿತಿಯನ್ನು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಎಲ್ಲರೂ ಕೂಡಿ ಚರ್ಚೆ ಮಾಡೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನೇರವಾಗಿ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. 2024 ಪೇಪರ್ 2 ಯಾರು ಇಂಗ್ಲೀಷ್ ಫಸ್ಟ್ ಬರೆದು ನಂತರ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಬರೀತಿರಲ್ಲ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳು ಪ್ರಾಕ್ಟೀಸ್ ಮಾಡೋಕೆ ನಮಗೆ ಪ್ರತಿಯೊಂದು ಕ್ವಶನೂ ಅಷ್ಟೇ ಇಂಪಾರ್ಟೆಂಟ್ ಆಗ್ತವೆ. ನಾವು ನೇರವಾಗಿ ಈಗ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಫಸ್ಟ್ ಕ್ವಶನ್ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಈ ಒಂದು ಸ್ಕಿಲ್ಗಳ ಮೇಲೆ, ಭಾಷಾ ಕೌಶಲ್ಯಗಳ ಮೇಲೆ ಕ್ವಶನನ್ನು ಕೇಳಲಿಕ್ಕಂತಂದ್ರೆ ನಡೆಯುವುದೇ ಇಲ್ಲ. ಭಾರಿ ಉಪಯೋಗ ಅಂತಂದ್ರೆ ನಮಗೆ ಭಾಷಾ ಕೌಶಲ್ಯಗಳು ಭಾಳ ಅಂತಂದ್ರೆ LSRW ಮೇಲೆ ಜಾಸ್ತಿ ಕ್ವಶನನ್ನು ಕೇಳ್ತಾ ಬರ್ತಾನೆ. ಉತ್ತಮ ಮಾತುಗಾರಿಕೆ ಲಕ್ಷಣ ಅಲ್ಲ. ಇದು ಎಂಥ ಕ್ವಶನ್ ರೀ, ಮೊದಲು ಕ್ವಶನ್ ಹೆಂಗದ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಉತ್ತಮ. ಇದು ಪಾಸಿಟಿವ್ ಕ್ವಶನ್ನು, ನೆಗೆಟಿವ್ ಕ್ವಶನ್ನು, ಲಕ್ಷಣವಲ್ಲ. ಇದು ನಕಾರಾತ್ಮಕ ನೆಗೆಟಿವ್ ಸೆನ್ಸನ್ನು ಕೊಡ್ತಕ್ಕಂಥ ಪ್ರಶ್ನೆ. ಅಂತಂದ್ರೆ 3 ಮಾತುಗಾರಿಕೆ ಲಕ್ಷಣಗಳಾಗ್ತವೆ, ಒಂದು ಮಾತುಗಾರಿಕೆ ಲಕ್ಷಣ ಆಗೋದಿಲ್ಲ. ನೋಡ್ರಿ ಎಷ್ಟು ಸಿಂಪಲ್ ಐತಿ. ಒಂದನೇದು ಆಪ್ಷನ್ ನೋಡ್ರಿ, ಮಾತು ಸಹಜವಾಗಿ, ನೇರವಾಗಿ, ಸರಳ ಹಾಗೂ ನಿರ್ದಿಷ್ಟವಾಗಿ ಹೊರಹೊಮ್ಮಬೇಕು. ಸಿಂಪಲ್ ರೀ. ಒಂದು ಮಗು ಬೋಧನಾಶಾಸ್ತ್ರ ಅಂತ ನಾನು ಮೊದಲೇ ಹೇಳೀನಿ. ನಾವೊಬ್ಬ ಶಿಕ್ಷಕರಾಗಿ ಆ ಮಕ್ಕಳಲ್ಲಿ ಯಾವ ರೀತಿ ಭಾಷಾ ಕೌಶಲ್ಯಗಳನ್ನ ಡೆವಲಪ್ಮೆಂಟ್ ಮಾಡಬೇಕು, ಮುಂಬರ್ತಕ್ಕಂಥ ಭವಿಷ್ಯದಲ್ಲಿ ಮಗು ಆ ಭಾಷೆಯೊಂದಿಗೆ ಯಾವ ರೀತಿ ಸಂವಹನ ಮಾಡಬೇಕು, ತನ್ನ ಭವಿಷ್ಯವನ್ನು ಕಟ್ಕೋಬೇಕು ಅಂತಕ್ಕಂಥ ಒಂದು ವಿಚಾರಧಾರೆಗಳದಾವಲ್ಲ, ಆ ಒಂದು ವಿಚಾರಧಾರೆಗಳನ್ನ ಕಲಿಸ್ತಕ್ಕಂಥ ಹೊಣೆ ನಮ್ಮ ಮೇಲೆ ಇರ್ತೈತಿ. ಶಿಕ್ಷಕರಾಗಿರ್ತಕ್ಕಂಥ ಕರ್ತವ್ಯ ನಮ್ದು, ಹೌದಲ್ಲ? ಈಗ ಒಬ್ಬ ಮಗುವಿನಲ್ಲಿ ಉತ್ತಮ ಮಾತುಗಾರಿಕೆಯ ಕೌಶಲ್ಯವನ್ನು ನಾವು ಯಾವ ರೀತಿ ಬೆಳೆಸಬಹುದು? ಮಾತು ಸಹಜವಾಗಿರಬೇಕು, ನೇರವಾಗಿರಬೇಕು, ಸರಳ ಹಾಗೂ ನಿರ್ದಿಷ್ಟವಾಗಿ ಹೊರಹೊಮ್ಮಬೇಕು. ಮಾತಿನಲ್ಲಿ ಹಿಮ್ಮರಳುವಿಕೆ ಮತ್ತು ಅತಿ ಪುನರಾವರ್ತನೆ ಇರಬೇಕು. ಸುಸ್ಪಷ್ಟ ನಿರರ್ಗಳ ಉಚ್ಚಾರ, ಮಾತಿನ ಅರ್ಥಕ್ಕನುಗುಣವಾಗಿ ಧ್ವನಿ ಇರಬೇಕು. ಮಾತು ಅರ್ಥಕ್ಕನುಗುಣವಾಗಿ ನಿಲುಗಡೆಯ ತಾಣಗಳನ್ನು ಅನುಸರಿಸಿ ಮಾತನಾಡಬೇಕು. ಭಾರಿ ಸಿಂಪಲ್ ಐತ್ರಿ ಕ್ವಶನ್, ಸರಳ ಐತ್ರಿ. ಪಟಪಟ ಆನ್ಸರ್ ಹೇಳ ಮುಂದಕ್ಕೆ ಹೋಗ್ಬೋದು. ಬಟ್ ಕ್ವಶನ್ ಏನು ಸೆನ್ಸ್ ಕೊಡಾಕತ್ತದ, ಪ್ರಶ್ನೆ ಯಾವ ಟಾಪಿಕ್ ಮೇಲೆ ಮಾಡ್ಯಾನ, ಮತ್ತೆ ಈ ಕ್ವಶನನ್ನು ಕೇಳ್ತಕ್ಕಂಥ ಸಾಧ್ಯತೆ ಹೆಂಗಿರಬಹುದು, ಈ ಒಂದು ವಿಷಯಗಳನ್ನು ಚರ್ಚೆ ಮಾಡೋದು ಬಹಳ ಉತ್ತಮವಾಗ್ತದ. ಇದಕ್ಕಂತಂತರೂ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಎರಡನೇ ಆಪ್ಷನ್ ಆಗ್ತೈತಿ. ಮಾತಿನಲ್ಲಿ ಹಿಮ್ಮರಳುವಿಕೆ ಮತ್ತು ಪುನರಾವರ್ತನೆ ಇತ್ತಂದ್ರೆ ಆ ಮಾತುಗಾರಿಕೆ ಕೌಶಲ್ಯದಲ್ಲಿ ಏನಾಗ್ತೈತ್ರಿ, ನಕಾರಾತ್ಮಕ ಸೆನ್ಸ್ ಕೊಡ್ತದ. ಅದು ಆರಾಮಾಗಿ ಆನ್ಸರ್ನ ತೆಗಿಬಹುದು. ಬಟ್ ಸೇಮ್ ಕ್ವಶನ್, ಇದೇ ಕ್ವಶನ್ ಹೇಳಿಕೆ ರೂಪದಲ್ಲಿ ಸುಮಾರು 15 ಸಲಕ್ಕಿಂತ ಹೆಚ್ಚು ರಿಪೀಟ್ ಆಗ್ಯದ್ರಿ ಕ್ವಶನ್. ಬಟ್ ರಿಪೀಟ್ ಆಗ್ಯದ ಅಂತ ಅನ್ಸಂಗಿಲ್ಲಲ್ಲ. ಒಂದು ಸಲ ನೀವು ಕ್ವಶನ್ ಪೇಪರ್ಗಂತ ತೆಗೆದು ನೋಡ್ರಿ, 2023 ಕ್ವಶನ್ ಪೇಪರ, 2022 ಕ್ವಶನ್ ಪೇಪರ್, 2021 ಕ್ವಶನ್ ಪೇಪರ್, ಮಾತುಗಾರಿಕೆ ಮೇಲೆ ಪ್ರತಿ ಸಲಾನು ಪ್ರತಿ ವರ್ಷನೂ ಒಂದು ಪ್ರಶ್ನೆ ತೆಗ್ದೇ ಬಿಡ್ತಾನೆ. ಬಟ್ ಕೆಲವೊಂದು ಸಲ ಅಪ್ಲೈಡ್ ಆಗಿ ಕ್ವಶನ್ ತೆಗಿತಾನೆ, ಕೆಲವೊಂದು ಸಲ ನೇರವಾಗಿ ಕ್ವಶನ್ ತೆಗಿತಿರ್ತಾನೆ. ಅದಕ್ಕೆ ಕ್ವಶನ್ ಬಿಡಿಸುವುದು ನಮಗೆ ಭಾಳ ಅಂದ್ರೆ ಭಾಳ ಉಪಯುಕ್ತಕರ ಆಗ್ತದ. ನೋಡ್ರಿ ನೆಕ್ಸ್ಟ್, ಬೋಧನಾ ಪದ್ಧತಿ ಮತ್ತು ಪ್ರತಿಪಾದಕರು. ಸೇಮ್ ಕ್ವಶನ್ನ ಪೇಪರ್ 1ನ್ಯಾಗೂ ರಿಪೀಟ್ ಆಗೈತಿ. ಬಟ್ ಸ್ವಲ್ಪ ಇಲ್ಲಿ ಚೇಂಜಸ್ಸನ್ನು ಮಾಡ್ಯಾನ ರೀ, ಭಾಳ ಏನಿಲ್ಲ. ಒಂದಿಷ್ಟು ಚೇಂಜಸ್ಗಳ ಮೂಲಕ ಇದೇ ಕ್ವಶನನ್ನು ರಿಪೀಟ್ ಮಾಡ್ಯಾನ. ನೋಡ್ರಿ, ಕ್ರೀಡಾ ಪದ್ಧತಿ, ಯೋಜನಾ ಪದ್ಧತಿ, ಮಾಂಟಿಸರಿ ಪದ್ಧತಿ, ಕಿಂಡನ್ ಗಾರ್ಡನ್ ಪದ್ಧತಿ. ಬೇಕಾದ್ರೆ ನೀವು ಪೇಪರ್ 1 ತೆಗೆದು ನೋಡ್ರಿ. ಪೇಪರ್ 1ನಲ್ಲಿ ಸೇಮ್ ಕ್ವಶನ್ನ ಒಂದಿಷ್ಟು ಬದಲಾವಣೆಯೊಂದಿಗೆ ರಿಪೀಟ್ ಆಗೈತಿ. ಕೆಲವೊಂದು ಸಲ ಕ್ವಶನನ್ನು ನೇರವಾಗಿ ಕೊಡಬಹುದು, ಯಾಕಂತಂದ್ರೆ ಯೋಜನಾ ಪದ್ಧತಿ ಡೈರೆಕ್ಟ್ ಕೇಳಬಹುದು.
ಇಲ್ಲಿಕಂತಂದ್ರೆ ಮಾಂಟೆಸರಿ ಪದ್ಧತಿ ಯಾರ್ದಂತ ಡೈರೆಕ್ಟ್ ಕೇಳಬಹುದು, ಕಿಂಡರ್ ಗಾರ್ಡನ್ ಪದ್ಧತಿ ಯಾರ್ದಂತ ಡೈರೆಕ್ಟ್ ಕೇಳಬಹುದು, ಆಮೇಲೆ ಕ್ರೀಡಾ ಪದ್ಧತಿ ಯಾರ್ದಂತ ಡೈರೆಕ್ಟ್ ಕೇಳಬಹುದು. ಬಟ್ ಇಲ್ಲಿ ಹೊಂದಿಸಿ ಬರೋಕ್ಕೆ ನಾನು ನೋಡಿ ಎಷ್ಟು ಚಂದ ಐತಿ. ಇಂಥ ಪಾಯಿಂಟ್ಸ್ಗಳನ್ನ ನಾವು ನೋಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಮುಂಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಹೆಂಗೆ ಬೇಕಾದಂಗೆ ಕ್ವಶನ್ ಕೇಳಿ ನಾವು ಉತ್ತರವನ್ನು ಹಾಕಬಹುದು. ಮೊದಲು ಏನು ಮಾಡ್ಬೇಕ್ರಿ, ಕ್ವಶನ್ ಪೇಪರ್ನ ಬಿಡಿಸೋ ಮುಂದೆ ಸುಮ್ಮ ಕ್ವಶನ್ ಆನ್ಸರ್ ನೋಡ್ಕೋತ ಹೋಗೋದು ಭಾಳ ಅಂದ್ರೆ ಭಾಳ ತಪ್ಪ್ರಿ. ಅದು ಅಂಥ ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನೀವು 1000 ಕ್ವಶನ್ ಬೈಪಾಟ್ ಮಾಡಿದ್ರು ಎಕ್ಸಾಮ್ ಹಾಲ್ದಾಗ ಕ್ವಶನ್ ಪಟ್ಟನೆ ಬ್ಯಾರೆದು ಬಂತಂದ್ರೆ ಬಿಡ್ಸೋಕ್ಕಾಗೋದಿಲ್ಲ. ಕ್ವಶನ್ಗಳನ್ನ ಹೆಂಗೆ ಬಿಡಿಸ್ಬೇಕಂತಂದ್ರೆ ಆ ಕ್ವಶನ್ಗಳು ಏನು ಸೆನ್ಸ್ ಕೊಡ್ತಾವ, ಕ್ವಶನ್ಗಳನ್ನು ಯಾವ ರೀತಿ ಕೇಳೋಣ, ಈ ಕ್ವಶನ್ಗೆ ನಾನು ಓದಿ ಹೆಂಗೆ ಆನ್ಸರ್ ಮಾಡಬೇಕು, ಇದು ಭಾಳ ಮುಖ್ಯ. 3 ಹಂತದಲ್ಲಿ ಕ್ವಶನ್ನ ಡಿವೈಡ್ ಮಾಡ್ತಾ ಬರ್ತಾನೆ. ಸರಳವಾಗಿರ್ತಕ್ಕಂಥ ಕ್ವಶನ್, ಆಮೇಲೆ ಮೀಡಿಯಮ್ ಆಗಿರ್ತಕ್ಕ ಕ್ವಶನ್ಗಳು, ಆಮೇಲೆ ಅಗದಿ ಸ್ವಲ್ಪ ಟಫ್ ಅಂತಂದ್ರೇನು ಅಪ್ಲೈಡ್ ಹೇಳಿಕೆ ರೂಪದಲ್ಲಿರ್ತಕ್ಕಂಥ ಕ್ವಶನ್ಗಳು. ಅದನ್ನು ನಾವು ಬಿಡಿಸ್ತಾ ಬಂದಾಗ ನಮಗೇನಾಗ್ತದೆ ರೀ, ರೂಢಿ ಆಗ್ತಾ ಬರ್ತದೆ. ಇದಂತೂ ಭಾಳ ಸಿಂಪಲ್ ಐತಿ. ಕ್ರೀಡಾ ಪದ್ಧತಿಗೆ ಬಂದ್ವಿ ಅಂತಂದ್ರೆ ನಾವು ಕಾರ್ಡರ್ ವೆಲ್ ಕುಕ್, ತದನಂತರ ಯೋಜನಾ ಪದ್ಧತಿಗೆ ಸಂಬಂಧಪಟ್ಟಂತೆ ಕಿಲ್ ಪ್ಯಾಟ್ರಿಕ್, ತದನಂತರ ಮಾಂಟೆಸರಿ ಪದ್ಧತಿಗೆ ಸಂಬಂಧಪಟ್ಟಂತೆ ಮೇರಿಯಾ ಮಾಂಟೆಸರಿ, ಕಿಂಡರ್ ಗಾರ್ಡನ್ ಪದ್ಧತಿಗೆ ಸಂಬಂಧಪಟ್ಟಂತೆ ಫೆಡ್ರಿಕ್ ಪ್ರೋಬೆಲ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಬರ್ತೀವಿ. ಇದನ್ನು ಸ್ವಲ್ಪ ಒಂದಿಷ್ಟು ನೋಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ, ಮತ್ತೆ ಮುಂಬರ್ತಕ್ಕಂಥ ಎಕ್ಸಾಮ್ನಲ್ಲಿ ನಮಗೆ ಅನುಕೂಲಕರ ಆಗ್ತದೆ. ಕೆಲವೊಂದು ಸಲ ಚೇಂಜಸ್ ಆಗ್ತಿರ್ತಾವೆ. ಯಾಕಂದ್ರೆ ಆ ಕ್ವಶನ್ಗೆ ಈ ಕ್ವಶನ್ಗೆ ಸ್ವಲ್ಪ ಡಿಫ್ರೆನ್ಸ್ ಐತ್ರಿ. ಪೇಪರ್ ಫಸ್ಟ್ ನೀವು ತೆಗೆದು ನೋಡ್ರಿ, ಇಲ್ಲಿಗೆ ಸ್ವಲ್ಪ ಒಂದು ಚೂರು ಡಿಫ್ರೆನ್ಸ್ ಐತೆ ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಇದನ್ನು ನೋಟ್ ಮಾಡ್ಕೊಂಡು ಇಟ್ಕೊಳ್ಳೋದು ಉತ್ತಮ. ನೋಡ್ರಿ, ದೃಶ್ಯ ಮಾಧ್ಯಮ, ಶ್ರವ್ಯ ದೃಶ್ಯ ಮಾಧ್ಯಮ, ಇವೆಲ್ಲ TLMಗಳ ಮೇಲೆ ಜಾಸ್ತಿ ಕ್ವಶನ್ಗಳು ಆಗ್ತಾವ, ಮತ್ತೆ ಆಗ್ತಿರ್ತಾವ. ಈ ಪ್ರಶ್ನೆಯನ್ನು ನಾವು ನೋಡುವುದಾದ್ರೆ ತುಂಬ ಸಿಂಪಲ್ಲ. ಇದು ದೃಶ್ಯ ಮಾಧ್ಯಮವಲ್ಲ. ಯಾವುದು ದೃಶ್ಯ ಮಾಧ್ಯಮವಲ್ಲ? ಇದ್ರಾಗ ಗ್ಲೋಬ್ ನೋಡ್ತೀವಿ, ದಿನಪತ್ರಿಕೆಗಳನ್ನ ನೋಡಿ ಓದ್ತೀವಿ, ವ್ಯಂಗ್ಯಚಿತ್ರಗಳನ್ನ ನೋಡ್ತೀವಿ, ಬಟ್ ಬಾನುಲಿಯಲ್ಲಿ ನಾವು ಕೇವಲ ಕೇಳ್ತೀವಿ. ಅದು ಶ್ರವ್ಯ ಮಾಧ್ಯಮ ಆಗ್ತದೆ. ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಆಪ್ಷನ್ 3. ಕೈ ಬರಹ ಕೇಳಬೇಕ್ರಿ. LSRW ಮೇಲೆ, ಭಾಷಾ ಕೌಶಲ್ಯದ ಮೇಲೆ ಜಾಸ್ತಿ ಕ್ವಶನ್ಗಳು ಫ್ರೇಮ್ ಆಗ್ತವೆ. ಉತ್ತಮ ಕೈ ಬರಹದ ಲಕ್ಷಣ ನೋಡ್ರಿ, ಕೈ ಬರಹವು ದುಂಡಾಗಿ ಮತ್ತು ಆಕರ್ಷಕವಾಗಿರಬೇಕು. ಕೈ ಬರಹವು ಕಾಗುಣಿತ ದೋಷಗಳೊಂದಿಗೆ ತಿದ್ದಿ ಬರೆಯುವುದು. ಕೈ ಬರಹದ ಅಕ್ಷರಗಳು ಸುಸ್ಪಷ್ಟವಾಗಿರಬೇಕು. ಅಕ್ಷರ ಪದಗಳ ಜೋಡಣೆ ಸುಸಂಬದ್ಧವಾಗಿರಬೇಕು. ನೋಡ್ರಿ, ಭಾಳ ಚಂದ ಐತ್ರಿ. ಇದರಲ್ಲಿ ಕೈ ಬರಹದ ಲಕ್ಷಣಗಳಿವು ಯಾವುವು ಹೌದು ಯಾವುದು ಇಲ್ಲ, ಒಂದು ಚೂರು ನಾವು ಇಲ್ಲಿ ನೋಡಬೇಕು. ಕ್ವಶನ್ ನೋಡಿ ಚಂದ ಕೇಳೋಣ. ಕೈ ಬರಹವು ದುಂಡಾಗಿ ಮತ್ತು ಆಕರ್ಷಕವಾಗಿರಬೇಕು. ಇದು ಸರಿ ಐತಿ. ತದನಂತರ ಕೈ ಬರಹವು ಕಾಗುಣಿತ ದೋಷಗಳೊಂದಿಗೆ ತಿದ್ದಿ ಬರೆಯುವುದು ಆಗೋದಿಲ್ಲ. ಆಟೋಮೆಟಿಕ್ ಆಗಿ ಎರಡನೇದ್ದು ರಾಂಗ್ ಆಗ್ತದ. ಇನ್ನು 3ನೇ ಆಪ್ಷನ್ ನೋಡೋಣ. ಕೈ ಬರಹದ ಅಕ್ಷರಗಳು ಸುಸ್ಪಷ್ಟವಾಗಿರಬೇಕು. 100% ಸ್ಪಷ್ಟವಾಗಿರಬೇಕು. ಅಕ್ಷರ ಪದಗಳ ಜೋಡಣೆ ಸುಸಂಬದ್ಧವಾಗಿರಬೇಕು. ಇಲ್ಲಿ 1, 3 ಮತ್ತು 4ನೇದು ಸರಿ ಆಗ್ತದ, 2ನೇದು ರಾಂಗ್ ಆಗ್ತೈತಿ. ಇಲ್ಲಿ ಕೆಳಗೆ ಆಪ್ಷನ್ ನೋಡ್ರಿ ಹೆಂಗೆ ಕನ್ಫ್ಯೂಸ್ ಮಾಡಕ್ಕೆ ಹೆಂಗೆ ಕೊಟ್ಟಾನ, ಹಿಂದೆ ಮುಂದೆ ಮಾಡಿ ಕೊಟ್ಬಿಡ್ತಾನೆ ರೀ. ಅವಾಗ ನಾವು ಅದಕ್ಕೆ ನಾ ಯಾವತ್ತೂ ಹೇಳೋದ್ರಿ, ಕ್ವಶನನ್ನು ಸರಿಯಾಗಿ ಓದ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಉತ್ತರವನ್ನು ಹಾಕ್ಬೋದು. ಹೌದಲ್ಲ? ನೆಕ್ಸ್ಟ್ ಕ್ವಶನ್, ಉತ್ತಮ ಮಾತುಗಾರಿಕೆ. ನೋಡ್ರಿ, ಭಾಷಾ ಕೌಶಲ್ಯದ ಮೇಲೆ 4ನೇ ಕ್ವಶನ್ ಇದು. ಬೇಕಾದ್ರೆ ನೀವು ಟೆಸ್ಟ್ ಮಾಡಿರಿ. ಇದು ಯಾವುದಕ್ಕೆ ಸಂಬಂಧಪಟ್ಟಾದ್ರಿ? ಕೈ ಬರಹಕ್ಕೆ ಸಂಬಂಧಪಟ್ಟೈತಿ. ಆಮೇಲೆ ನೋಡ್ರಿ, ಮಾತುಗಾರಿಕೆ ಬಂತು, ಭಾಷಾ ಕೌಶಲ್ಯನೇ ಇದನ್ನು. ನೆಕ್ಸ್ಟ್ ಎರಡು ಕ್ವಶನ್ ಕಂಟಿನ್ಯೂಸ್ ಆಗಿ 2 ಕ್ವಶನ್ನ ಭಾಷಾ ಕೌಶಲ್ಯದ ಮೇಲೇ ಬಂದು. ಇನ್ನೊಂದು ಬರ್ತದೆ ನೋಡ್ರಿ ಮತ್ತೀಗ, ಉತ್ತಮ ಮಾತುಗಾರಿಕೆ. 3rd ಕ್ವಶನ್, ಮಾತು ಸಹಜವಾಗಿ, ನೇರವಾಗಿ, ಸರಳ ಹಾಗೂ ನಿರ್ದಿಷ್ಟವಾಗಿ ಹೊರಹೊಮ್ಮಬೇಕು. ಸರಿ, ಮಾತಿನಲ್ಲಿ ಹಿಮ್ಮರಳುವಿಕೆ ಇದು ಆಗ್ಯದಲ್ಲ, ಸರಿ ಕ್ಷಮಸ್ರಿ, ಕ್ವಶನ್ ಆಗೈತಿ ಇದು. ಓಕೆ, ಕೈ ಬರಹ ಮುಗಿತ್ರಿ. ನೆಕ್ಸ್ಟ್ ಇಲ್ಲಿಂದ ಚಾಲು ಆಗ್ಬೇಕು. ಭಾಷಾ ಬೋಧನೆಯಲ್ಲಿ ಬರುವ ಕತೆ, ಜೀವನ ಚರಿತ್ರೆ ಮೊದಲಾದವುಗಳನ್ನು ಸಂಭಾಷಣೆಯ ರೀತಿ, ಅಗತ್ಯ ಪಾತ್ರಗಳನ್ನು ಸೃಷ್ಟಿಸಿ ಸಂದರ್ಭಕ್ಕೆ ಅನುಗುಣವಾಗಿ ಶಾರೀರಿಕ ಹಾವಭಾವಗಳನ್ನು ಅಳವಡಿಸಿಕೊಂಡು ಬೋಧಿಸುವ ಪದ್ಧತಿ ನಾಟಕಾಭಿನಯ ಪದ್ಧತಿ. ನೋಡಿದ ತಕ್ಷಣ ಗೊತ್ತಾಗ್ತೈತಿ. ನೋಡ್ರಿ, ಕ್ವಶನ್ನಾಗ ಏನೈತ್ರಿ, ಭಾಷಾ ಬೋಧನೆಯಲ್ಲಿ ಬರ್ತಕ್ಕಂಥ ಕತೆ, ಯಾವುದೋ ಒಂದು ಕಥೆಯನ್ನು, ಜೀವನ ಚರಿತ್ರೆ ಮೊದಲಾದವುಗಳನ್ನು ಯಾವುದರ ಮೂಲಕ ಮಾಡಕತ್ತೀವ್ರಿ ನಾವು? ಸಂಭಾಷಣೆ
ಮತ್ತು ಅಗತ್ಯ ಪಾತ್ರಗಳನ್ನು ಸೃಷ್ಟಿ ಮಾಡಕತ್ತೀವಲ್ಲ, ಸಿಂಪಲ್ ಆಗಿ ಅದು ನಾಟಕ ಅಭಿನಯ ಪಾತ್ರ ಆಗ್ತದ. ಪ್ರಶ್ನೋತ್ತರ ಪದ್ಧತಿ ಆಗೋದಿಲ್ಲ, ಕಥನ ಪದ್ಧತಿ ಆಗೋದಿಲ್ಲ, ಉಪನ್ಯಾಸ ಪದ್ಧತಿನೂ ಆಗೋದಿಲ್ಲ. ಬಟ್ ಮೂರು ಆಪ್ಷನ್ಗಳ ಮೇಲೇನು ಬೇರೆ ಬೇರೆ ಕಾಂಪಿಟೇಟಿವ್ ಅಂದ್ರೆ ಬೇರೆ ಬೇರೆ TET ಇದ್ರಾಗ ಬೇರೆ ಬೇರೆ ವರ್ಷದಲ್ಲಿ ಕಂಪಲ್ಸರಿ ಕ್ವಶನ್ ಆಗ್ಯಾವ. ಹೌದಾ? ಕಥನ ಪದ್ಧತಿಯ ಮೇಲೇನು ಪ್ರಶ್ನೆ ಕೇಳ್ತಾನ, ಉಪನ್ಯಾಸ ಪದ್ಧತಿಯ ಮೇಲೇನು ಪ್ರಶ್ನೆಯನ್ನು ಕೇಳ್ತಾ ಬರ್ತಾನ, ಪ್ರಶ್ನೋತ್ತರ ಪದ್ಧತಿಯ ಮೇಲೇನು ಕ್ವಶನ್ ಅನ್ನು ಕೇಳ್ತಾ ಬರ್ತಾನೆ. ಯಾಕಂದ್ರೆ ಕ್ವಶನ್ ಪೇಪರ್ 1 ಅಲ್ಲಿ ನೀವು ನೋಡಿರ್ಬೇಕಾದ್ರೆ ಪ್ರಶ್ನೋತ್ತರ ಪದ್ಧತಿಯ ಮೇಲೇನೆ 2 ಕ್ವಶನ್ ಆಗ್ಯಾವ. ಹೌದಾ? ಎಸ್. ಬರಹದಲ್ಲಿರೋ ನೋಡ್ರಿ 4ನೇ ಕ್ವಶನ್ ಬಂತು ನೋಡ್ರಿ. ಹೇಳಿನಲ್ಲ, ಇದೇ ಒಂದೇ ಪೇಪರ್ನಾಗ ಭಾಷಾ ಕೌಶಲ್ಯ ಮೇಲೆ ಅತಿ ಹೆಚ್ಚು ಕ್ವಶನ್ ಆಗ್ತಾವ ಮತ್ತು ಅತಿ ಹೆಚ್ಚು ಕನ್ಫ್ಯೂಸ್ ಮಾಡೋದು ಇದೇ ಪಾರ್ಟ್. ಯಾಕಂತಂದ್ರೆ ಎಲ್ಲ ಆಪ್ಷನ್ಗಳು ಒಂದೇ ಥರ ಅನ್ನಿಸ್ತಾವ, ಕೆಲವೊಂದು ಸಲ ಕನ್ಫ್ಯೂಸ್ ಆಗ್ತದ. ಅದಕ್ಕೆ ಭಾಷಾ ಕೌಶಲ್ಯವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಓದ್ಕೊಂಡು ಉತ್ತರವನ್ನು ಹಾಕಿದ್ರೆ ಸೇಮ್ ಕ್ವಶನ್ ಒಂದ್ಸಲ ರೂಪಾಂತರ ಕೇಳ್ತಾನ, ಒಂದ್ಸಲ ಭಾಷಾಂತರ ಕೇಳ್ತಾನ. ಕಳೆದ ಪೇಪರ್ನಲ್ಲಿ ಅದು ಯಾವ್ದು ಕೇಳಂದ್ರೆ ಭಾಷಾಂತರನೇ ಕ್ವಶನ್ ಕೇಳೋಣ. ಬರಹದಲ್ಲಿರುವ ಅಥವಾ ಮೌಖಿಕ ವಿಷಯವೊಂದನ್ನು ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅರ್ಥ ಭಂಗವಾಗುವಂತೆ ಪರಿವರ್ತಿಸುವುದನ್ನು ನಾವು ಏನಂತ ಕರಿತೀವಿ ರೀ? ಭಾಷಾಂತರ ಅಂತ ಕರಿತೀವಿ. ನೋಡ್ರಿ, ಬರಹದಲ್ಲಿರುವ ಆ ಪದಗಳಿಗೆ ಅರ್ಥವನ್ನು ಜೋಡಿಸ್ಕೋಬೇಕು. ಫಸ್ಟಿಗೆ ಬರಹದಲ್ಲಿರುವ ಮೌಖಿಕ ವಿಷಯವೊಂದನ್ನು, ಬರಹ ಇರಲಿ ಅಥವಾ ಮೌಖಿಕ ಇರಲಿ, ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅರ್ಥಭಂಗವಾಗದಂತೆ, ಇದು ಶಬ್ದ ಬಹಳ ಮುಖ್ಯ. ಅರ್ಥಭಂಗವಾಗದಂತೆ ಬಂತಂದ್ರೆ ಅದು ಭಾಷಾಂತರವಾಗ್ತದೆ. ಆ್ಯಸ್ ಇಟ್ ಈಸ್ ನಾವು ಅದನ್ನು ಭಾಷೆಗೆ, ಇನ್ನೊಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಪರಿವರ್ತನೆಯನ್ನು ಮಾಡ್ಕೊಳ್ಳೋದು. ಜಾನ್ ಫೆಡ್ರಿಕ್ ಹರ್ಬರ್ಟನ್ರ ಪ್ರಕಾರ ಪಾಠ ಯೋಜನೆ ಅನುಕ್ರಮ ಹಂತಗಳು. ನೋಡ್ರಿ, ಇಲ್ಲಿ ಹರ್ಬರ್ಟನ್ರವರ ಪ್ರಕಾರ ಕೇಳೋಣ, ಸ್ವಲ್ಪ ನೆನ್ಪಿಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಕೆಲವೊಂದು ಸಲ 5 ಕೇಳ್ಬೋದು, ಕೆಲವೊಂದು ಸಲ ಹರ್ಬರ್ಟನ್ರವ್ರದ್ದು ಕೇಳ್ಬೋದು. ಸಿಂಪಲ್ ಆಗಿ ನೋಡ್ಕೋತ ಹೋಗ್ಬೋದು ನಾವು. ಫಸ್ಟ್ ಬರುವುದು ಸಿದ್ಧತೆ. ಸಿದ್ಧತೆಯಾಗಿಂದ ಸಾಮಾನ್ಯೀಕರಣ ಮಾಡುವುದ್ರಿ. ಸಾಮಾನ್ಯೀಕರಣ ಆಗಿಂದ ಸಹಯೋಗಗೊಳಿಸುವುದು. ಸಹಯೋಗಗೊಳಿಸುವುದಾಗಿಂದ ಇನ್ನೊಂದು ಸಲ ಹೇಳ್ತೀನಿ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಫಸ್ಟಿಗೆ ಸಿದ್ಧತೆಯಾಗಿಂದ ಪ್ರಸ್ತುತಪಡಿಸುವುದು. ಪ್ರಸ್ತುತಪಡಿಸುವಿಕೆ ಆಗಿಂದ ಸಹಯೋಗಗೊಳಿಸುವುದ್ರಿ. ತದನಂತರ ಸಾಮಾನ್ಯೀಕರಣಗೊಳಿಸುವುದು, ತದನಂತರ ಅನ್ವಯಗೊಳಿಸುವುದು. ಸ್ವಲ್ಪ ನೆನ್ಪಿಟ್ಕೊಂಡ್ಬಿಡ್ರಿ. ಅಂದ್ರೆ ಈಗ ಇದನ್ನು ಒಂದು ಪಾಠವನ್ನು ಹೇಳಾಕತ್ತೀರಿ ನೀವು. ಒಂದು ಪಾಠವನ್ನು ಹೇಳಾಕತ್ತೀರಿ ಅಂತಂದ್ರೆ ಫಸ್ಟಿಗೆ ಆ ಪಾಠದ ಯೋಜನೆಯನ್ನು ನಾವು ತಲೆಯಲ್ಲಿ ಯೋಚನೆ ಮಾಡಿದ ತಕ್ಷಣ ಫಸ್ಟಿಗೆ ಬರೋದು ಯಾವುದ್ರಿ? ನಾವು ಅದಕ್ಕೆ ರೆಡಿ ಇರಬೇಕು, ಸಿದ್ಧತೆಯನ್ನು ಮಾಡ್ಕೋಬೇಕು. ಆ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಸಿದ್ಧತೆ ಮಾಡ್ಕೊಂಡಿಂದ ಮತ್ತೆ ಮುಂಬರ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ಬೇಕ್ರಿ? ಅದನ್ನು ನಾವು ಪ್ರಸ್ತುತಪಡಿಸ್ತೀವಲ್ಲ, ಪ್ರಸ್ತುತವನ್ನು ಪಡಿಸ್ಬೇಕು. ಪ್ರಸ್ತುತಪಡಿಸಿದ ನಂತರ ಮಾಡ್ತಕ್ಕಂಥ ಕೆಲಸ ಸಹಯೋಗಗೊಳಿಸೋದು. ಆಮೇಲೆ ಸಾಮಾನ್ಯೀಕರಣ ಮಾಡಿ ಅನ್ವಯ, ಅಂದ್ರೆ ಯಾವ ರೀತಿ ಮಟ್ಟಕ್ಕೆ ನಾವು ಮಾಡಿದಂತಹ ಪಾಠ ಮಕ್ಕಳಿಗೆ ಯಾವ ರೀತಿ ಅನ್ವಯ ಆಗೈತಿ, ಅವು ಯಾವ ರೀತಿ ತಮ್ಮ ಜೀವನಕ್ಕೆ ಅನ್ವಯ ಮಾಡ್ಕೊಳಕತ್ತಾರ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡ್ತಾ ಬರೋದು. ತುಂಬ ಸಿಂಪಲ್ ಐತಿ. ಆಪ್ಷನ್ ಸಂಖ್ಯೆ 1. ಭಾಷಾ ಬೋಧನೆಯ ಮೌಲ್ಯಮಾಪನ ಉದ್ದೇಶ ಇದು ಅಲ್ಲ. ಎಸ್, ನೆಗೆಟಿವ್ ಕ್ವಶನ್. ಭಾಷಾ ಬೋಧನೆಯ ಮೌಲ್ಯಮಾಪನದ ಉದ್ದೇಶ ಇದು ಅಲ್ಲ. ಯಾವುದಲ್ರಿ? ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮಾರ್ಗದರ್ಶನ ಮಾಡುವುದು, ವಿದ್ಯಾರ್ಥಿಗಳ ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯಗಳನ್ನು ಗುರುತಿಸಿ ಉತ್ತಮ ಕಲಿಕೆಗೆ ಪ್ರೇರೇಪಿಸುವುದು, ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯವನ್ನು ಅಳೆಯುವುದು, ಬೋಧನಾ ತಂತ್ರಗಳ ಪರಿಣಾಮಕಾರತ್ವವನ್ನು ಗುರುತಿಸಿ ಬೋಧನಾ ಕಾರ್ಯವನ್ನು ಸುಧಾರಿಸುವುದು. ಬಹಳ ಟಫ್ ಯೂಸ್ ಮಾಡ್ತಾನೆ ರೀ. ಯಾಕಂದ್ರೆ ಕ್ವಶನ್ಗಳು ಶಬ್ದ ಭಂಡಾರವನ್ನು ಸ್ವಲ್ಪ ಕ್ಲಿಷ್ಟವಾಗಿ ಉಪಯೋಗ ಮಾಡ್ತಾನೆ. ಯಾಕಂತಂದ್ರೆ ಪಟಕ್ಕನೆ ಒಮ್ಮೆ ಓದಿದ್ರೆ ಅರ್ಥ ಆಗೋದಿಲ್ಲ ರೀ. 1-2 ಸಲ ಓದಿದ ನಂತರ ಕ್ವಶನ್ಗಳು ಅರ್ಥ ಆಗ್ತಾವ. ಮೊದಲನೇ ಮಾತು ನೆಗೆಟಿವ್ ಕ್ವಶನ್, ಉದ್ದೇಶ ಅಲ್ಲ ಅಂತ ಕೇಳೋಣ. ವಿದ್ಯಾರ್ಥಿಗಳ ಶೈಕ್ಷಣಿಕ ಮಾರ್ಗದರ್ಶನ ಮಾಡುವುದು ಇದು ಮೌಲ್ಯಮಾಪನ ಉದ್ದೇಶನೇ. ಯಾಕಂದ್ರೆ ಕ್ವಶನ್ ನೋಡ್ರಿ, ಯಾವ ಫೀಲ್ಡ್ದಾಗ ತೆಗ್ದಾನ್ರಿ? ಇದು ಮೌಲ್ಯಮಾಪನದಾಗ ತೆಗ್ದಾನ. ಮೌಲ್ಯಮಾಪನದಾಗ ಮತ್ತೆ ಏನು ಕ್ವಶನ್ ಆಗ್ಬೋದು ರೀ? ಕಲಿಕಾ ಮೌಲ್ಯಮಾಪನ, ಕಲಿಕೆಗಾಗಿ ಮೌಲ್ಯಮಾಪನ, ರೂಪಣಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ. ಆಮೇಲೆ ಕ್ವಶನ್ಗಳನ್ನು ತೆಗಿತಾ ಬರ್ತಾನೆ. ತದನಂತರ ಮತ್ತೆ ಮೌಲ್ಯಮಾಪನದಲ್ಲಿ ದೀರ್ಘಕ್ಕೆ ಹೋಗಿ ಕ್ವಶನ್ ತೆಗೆದಂತಂದ್ರೆ ನೀಲಿ ನಕಾಶೆಯ ಮೇಲೆ ಪ್ರಶ್ನೆ ಕೇಳ್ತಾನೆ. ಈ ರೀತಿ ಜಾಸ್ತಿ ರೂಪಣಾತ್ಮಕ ಮೌಲ್ಯಮಾಪನದ ಮೇಲೆ TET ಎಕ್ಸಾಮ್ದಲ್ಲಿ ಜಾಸ್ತಿ ಕ್ವಶನ್ ಆಗೈತಿ. ಬಿಟ್ಟರೆ ಮೌಲ್ಯಮಾಪನದ ಉದ್ದೇಶಗಳು, ಗುರಿಗಳನ್ನು ಕೇಳ್ತಾ ಬರ್ತಾನೆ. ಇದು ಈ ಕ್ವಶನ್ ನೋಡ್ಕೊಂಡ್ಬಿಡುವ. ಫಸ್ಟಿಗೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮಾರ್ಗದರ್ಶನ ಮಾಡುವುದು, ಓಕೆ ಸರಿ ಐತಿ. ವಿದ್ಯಾರ್ಥಿಗಳ ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯಗಳನ್ನು ಗುರುತಿಸಿ ಉತ್ತಮ ಕಲಿಕೆಯನ್ನು ಪ್ರೇರೇಪಿಸುವುದು, 100% ಸರಿ ಐತಿ. ಇನ್ನು ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯ, ಕೇವಲ ದೈಹಿಕ ಸಾಮರ್ಥ್ಯವನ್ನು ಇದು ಅಳೆಯಂಗಿಲ್ಲ, ಆಟೋಮೆಟಿಕ್ ಆಗಿ ಇದು ರಾಂಗ್ ಆಗ್ತದೆ. ಬೋಧನಾ ತಂತ್ರ ಪರಿಣಾಮಕಾರತ್ವವನ್ನು ಗುರುತಿಸಿ ಬೋಧನಾ ಕಾರ್ಯವನ್ನು ಸುಧಾರಿಸುವುದು. ಇದು 1, 2, 4ನೇ ಆಪ್ಷನ್ ಸರಿ ಆಗ್ತವ. 1 ತಲೆಯಾಗಿಟ್ಕೋರಿ. ಇದೇ ಕ್ವಶನನ್ನು ಮತ್ತೆ ರಿಪೀಟ್ ಮಾಡ್ದಂದ್ರೆ ಹೆಂಗೆ ಮಾಡ್ತಾನೆ ರೀ? ಈ ಬೋಧನೆಯ ಮೌಲ್ಯಮಾಪನದ ಉದ್ದೇಶ ಹೌದು. 3 ಇರಲಾರ್ದು ಕೊಡ್ತಾನೆ, 1 ಹೌದಾಗಿದ್ದು ಕೊಡ್ತಾನೆ. ಈಗ 3 ಲಕ್ಷಣ ಪಾಸಿಟಿವ್ ಕೊಟ್ಟಾನ, 1 ನೆಗೆಟಿವ್ ಕೊಟ್ಟಾನ. ನಂತರ ಏನು ಮಾಡ್ತಾನೆ ರೀ? ಮತ್ತೆ ಕ್ವಶನನ್ನು ಟ್ವಿಸ್ಟ್ ಮಾಡ್ಬೇಕಂತಂದ್ರೆ 3 ನೆಗೆಟಿವ್ ಕೊಟ್ಟು 1 ಪಾಸಿಟಿವ್ ಕೊಡ್ತಾನೆ. ಆ 1 ಪಾಸಿಟಿವನ್ನು ಹುಡುಕೋದು ಭಾಳ ಕಷ್ಟ ಆಗ್ತದೆ. ಯಾಕಂತಂದ್ರೆ 4 ಆಪ್ಷನ್ಗಳು ಸರಿನೇ ಅನ್ನಿಸ್ತಾವ. ಬಟ್ ನಾವು ಸೂಕ್ಷ್ಮವಾಗಿ ಅದನ್ನು ಓದ್ಕೊಂಡ್ಬಿಟ್ರೆ ಅಲ್ಲಿರ್ತಕ್ಕಂಥ ಒಳ ಅರ್ಥ, ಅಲ್ಲಿರ್ತಕ್ಕಂಥ ಕ್ವಶನ್ಗಿರ್ತಕ್ಕಂಥ ಮಹತ್ವ ನಮಗೆ ಗೊತ್ತಾಗ್ತಾ ಬರ್ತದ. ಎಸ್, ನೆಕ್ಸ್ಟ್ ಕ್ವಶನ್.
ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಕೊಳ್ಳಲು ಬರೆಸ್ತಕ್ಕಂಥ ನೋಡ್ರಿ, ದೋಷ ಬಂತಂದ್ರೆ ನೈದಾನಿಕ ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ನೈದಾನಿಕ ಪರೀಕ್ಷೆಯ ಮೇಲೇ TET ಎಕ್ಸಾಮ್ದಾಗ ಸುಮಾರು 15ರಿಂದ 20 ಸಲ ಕ್ವಶನ್ ಆಗೈತಿ. ಪೇಪರ್ಗೆ ತೆಗೆದು ನೋಡ್ರಿ ನಿಮ್ಗೆ ಗೊತ್ತಾಗೇ ಬಿಡ್ತೈತಿ. ಹೌದಾ? ನೋಡ್ರಿ, ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಕೊಳ್ಳತಕ್ಕಂಥ ಬಳಸುವ ಪರೀಕ್ಷೆನೇ ನೈದಾನಿಕ ಪರೀಕ್ಷೆ. ನೈದಾನಿಕ ನಿಧಾನವಾಗಿ. ಹೌದಾ? ನೋಡ್ರಿ ಶಬ್ದ ಹೆಂಗೈತಿ. ಮೆಡಿಕಲ್ ಫೀಲ್ಡ್ನಾಗ ಬಳಸ್ತೀವಿ ನೈದಾನಿಕ ಅಂತಕ್ಕಂಥ ಪದವನ್ನು. ಹೌದಲ್ಲ? ನೋಡ್ರಿ ಇಲ್ಲಿ ವಾರ್ಷಿಕ ಪರೀಕ್ಷೆ ಹೇಳೇನಲ್ಲ, ಈ ರಿಲೇಟೆಡ್ ಆಗಿರ್ತಕ್ಕಂಥ 3 ಆಪ್ಷನ್ಗಳ ಮೇಲೆ ಒಂದ್ಸಲ ಕಣ್ಣಾಡಿಸ್ರಿ. ವಾರ್ಷಿಕ ಪರೀಕ್ಷೆಯ ಬಗ್ಗೆ ಎಂಥ ಮೌಲ್ಯಮಾಪನ ರೀ? ವಾರ್ಷಿಕ ಪರೀಕ್ಷೆ ಸಂಕಲನಾತ್ಮಕ ಮೌಲ್ಯಮಾಪನ. ಹಾಗಾದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಅಂತಂದ್ರೆ ಏನ್ರಿ? ರೂಪಣಾತ್ಮಕ ಅಂದ್ರೆ ಕಲಿಕೆ ಪಾಠದೊಂದಿಗೆ ನಾವು ನಿರಂತರವಾಗಿ ತರಗತಿ ವರ್ಗ ಕೋಣೆಯಲ್ಲಿ ಮಗುವಿಗೆ ಪಾಠದೊಂದಿಗೆ ನಾವು ಮೌಲ್ಯಮಾಪನ ಮಾಡ್ತಾ ಬರ್ತೀವಿ. ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳೊಂದಿಗೆ ಮೌಲ್ಯಮಾಪನ ಮಾಡ್ಕೋತ ಬಂದ್ವಿ ಅಂತಂದ್ರೆ ಅದನ್ನು ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಸಂಕಲನಾತ್ಮಕ ಮೌಲ್ಯಮಾಪನ ಅಂತಂದ್ರೆ ಆ ಮಗು ಒಟ್ಟಾರೆಯಾಗಿ ಏನು ಕಲ್ತದಲ್ಲ ಅದನ್ನು ನಾವು ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ ಪರೀಕ್ಷೆನ ಮಾಡ್ತಾ ಬರ್ತೀವಿ. ನೋಡಿ ಎಷ್ಟು ಚಂದ ಐತಿ, 4 ಆಪ್ಷನ್ಗಳು ಎಷ್ಟು ಮಜಾ ಅದಾವಲ್ಲ. ವಾರ್ಷಿಕ ಪರೀಕ್ಷೆ ಬರೋದು ಸಂಕಲನಾತ್ಮಕ ಮೌಲ್ಯಮಾಪನದಾಗ. ನೋಡ್ರಿ ಒಂದಕ್ಕೊಂದು ಹೆಂಗೆ ಇಂಟರ್ರಿಲೇಟೆಡ್ ಆಗ್ತಾವ. TET ಅಂದ್ರೆ ಹೆಂಗೆ, TET ಕ್ವಶನ್ ಪೇಪರ್ ಅಂದ್ರೆ ಹೆಂಗೆ, ಎಷ್ಟು ಬಿಡಿಸ್ತೀವಲ್ಲ ಅಷ್ಟು ಪರ್ಫೆಕ್ಟ್ ಆಗ್ತಾ ನಾವು ಬರ್ತೀವಿ. ನೋಡ್ರಿ, ರೂಪಣಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ ಇದ್ರ ಮೇಲೂ ಕ್ವಶನ್ ತೆಗಿತಾನ. ಈಗ ನೈದಾನಿಕ ಪರೀಕ್ಷೆ ಮೇಲೆ ಕ್ವಶನ್ ತೆಗ್ದಾನ. ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ಪಠ್ಯಕ್ರಮ. ಇದ್ರ ಮ್ಯಾಗ ಫಿಕ್ಸ್ ಕ್ವಶನ್ ಪೇಪರ್ 1 ಆಗ್ತೈತಿ, ಪೇಪರ್ 2 ಕ್ವಶನ್ ಆಗ್ತಾ ಬರ್ತದೆ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಮಾರ್ಗದರ್ಶಿ ಸೂತ್ರಗಳ ಸಂಖ್ಯೆ 5. ಸ್ವಲ್ಪ ಇಂಥವು ಪಾಯಿಂಟ್ಸ್ಗಳು ಇರ್ತಾವಲ್ಲ, ಭಾಳ ಏನಿಲ್ಲ, 1 ಪೇಜ್ ಐತಿ. ಎಷ್ಟು 1 ಪೇಜ್ 1.5 ಪೇಜ್ ಐತಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು. ಒಂದ್ಸಲ ನೀವು ಕಣ್ಣಾಡಿಸಿ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಬೇಕಾದಂಗೆ ಇದ್ರ ಮೇಲೆ ಕ್ವಶನ್ ತೆಗಿಲಿ, ನೀವು ಉತ್ತರವನ್ನು ಹಾಕ್ತೀರಿ. ಇನ್ನು ಈ ಒಂದು ಪರೀಕ್ಷೆಯಲ್ಲಿ ಗ್ರಾಮರ್ ಮೇಲೆ ಯಾವ ರೀತಿ ಪ್ರಶ್ನೆ ಆಗ್ಯಾವ, ಇಷ್ಟು ಕ್ವಶನ್ ಅಂತರೂ ಅದು. ಇನ್ನು ಗ್ರಾಮರ್ ಮೇಲೆ, ವ್ಯಾಕರಣದ ಮೇಲೆ ಯಾವ ರೀತಿ ಪ್ರಶ್ನೆ ಆಗ್ಯಾವ, ಜಾಸ್ತಿ ವ್ಯಾಕರಣಾಂಶಗಳ ಮೇಲೆ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಆಗ್ತಾವ. ಆದರೂ ಕೆಲವೊಂದಿಷ್ಟು ಏನು ಕೇಳೋಣ ಹೊಸವು ಅಂತಕ್ಕಂಥ ನೋಡ್ಕೊಂಬರೋಣ. ಇಲ್ಲಿ ನೋಡ್ರಿ, ನೋಟ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ನೋಟ, ಮಾಟ, ಕಾಟ ಎಷ್ಟು ಚಂದ ಅದ ನೋಡ್ರಿ ಶಬ್ದಗಳು. ಹೌದಾ? ನೋಡಿದ ತಕ್ಷಣ ಗೊತ್ತಾಗ್ತದೆ ರೀ. ಗ್ರಾಮರ್ ಪಾಠಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ ಪಾಠ ಭಾಳ ಚೆಂದಾಗಿ ಅದನ್ನು ನಾವು ಅಧ್ಯಯನ ಮಾಡ್ಕೋಬಹುದು. ನೋಟ ಇದು ಕೃದಂತ ಭಾವನಾಮ, ಯಾಕಂದ್ರೆ ಭಾವವನ್ನು ಸೂಚನೆ ಮಾಡಕತ್ತದ. ತದ್ದಿತಾಂತ ಅಲ್ಲ, ಕೃದಂತ ಅವ್ಯಯ ಅಲ್ಲ, ತದ್ದಿತಾಂತ ಅವ್ಯಯನೂ ಅಲ್ಲ, ಅದು ಕೃದಂತ ಭಾವನಾಮಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗೈತಿ. ಕವಿಯ ಪ್ರಕಾರ ನಮ್ಮಯ್ಯ ಬಾಳ, ಇದು ಅಂತೂ ಇದಕ್ಕೆ ಸಂಬಂಧಪಟ್ಟೈತಿ ಪಠ್ಯಕ್ರಮಕ್ಕೆ, ಅದು ಬೇಡ. ಇವುಗಳಿಗೆ ಇದನ್ನು ಬೇಡ. ನೆಕ್ಸ್ಟ್ ಪಂಚಮಿ ವಿಭಕ್ತಿ ಅಪದಾನ, ಕಾರಕಾರ್ಥ. ಜಾಸ್ತಿ ಈಗ ಕೇಳೋದು ಕಾರಕಾರ್ಥಗಳ ಬಗ್ಗೆ ಕ್ವಶನ್ ಕೇಳಕತ್ತಾನ. ವಿಭಕ್ತಿ ಪ್ರತ್ಯಯವನ್ನು ಬಿಟ್ಟು ಕಾರಕಾರ್ಥಕ್ಕೆ ಬಂದರೆ, ಯಾಕಂದ್ರೆ ಕ್ವಶನ್ ಪೇಪರ್ ಸ್ವಲ್ಪ ಟ್ವಿಸ್ಟ್ ಮಾಡ್ಬೇಕಂತಂದ್ರೆ ಅಲ್ಲಿರ್ತಕ್ಕಂಥ ಒಂದು ಪಾರ್ಟನ್ನು ನಾವು ತಗೋಬೇಕಾದ. ಜಾಸ್ತಿ ಅಂತಂದ್ರೆ ಈಗ ಮೊದಲೇನು ಮಾಡ್ತಿದ್ದಾರೆ, ಜಾಸ್ತಿ ವಿಭಕ್ತಿ ಅಂಡರ್ಲೈನ್ ಮಾಡ್ತಿದ್ದ ಒಂದು ಶಬ್ದಕ್ಕೆ ಈ ಕೆಳಗಿನ ಅವುಗಳಲ್ಲಿ ಗೆರೆಳೆದ ಪದಕ್ಕೆ ಸಂಬಂಧಪಟ್ಟಂತೆ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳ್ತಿದ್ದ. ಬಟ್ ಸೇಮ್ ಕ್ವಶನ್ ಇವಾಗ ಏನು ಮಾಡಕತ್ತಾನ್ರಿ, ವಿಭಕ್ತಿ ಪ್ರತ್ಯಯಗಳ ಬದಲಾಗಿ ಕಾರಕಾರ್ಥಗಳ ಬಗ್ಗೆ ಕ್ವಶನ್ ಕೇಳಕತ್ತಾನ. ಕರ್ತೃ, ಕರ್ಮ, ಕಾರಣ, ಸಂಪ್ರದಾನ, ಅಪದಾನ, ಈ ರೀತಿ ಕಾರಕಾರ್ಥಗಳು ಬರ್ತಾವಲ್ಲ. ಇಲ್ಲಿ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಯಾವ್ದಾಗ್ತೈತಿ, ಅಪದಾನ ಆಗ್ತದ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ನೋಡ್ರಿ. ನಿನ್ನೆ ಈ ಕ್ವಶನ್ಗೆ ನಾನು ವಿವರಣೆ ಕೊಟ್ಟಿದ್ದೆ. ಸೇಮ್ ಕ್ವಶನ್ ಪೇಪರ್, ಒಂದೇ ಕ್ವಶನ್ ಪೇಪರ್ನಾಗ ನೋಡ್ರಿ ಕ್ವಶನ್ ಎಷ್ಟು ರಿಪೀಟ್ ಆಗ್ಯಾವ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿತ್ತಂದ್ರೆ ಅದನ್ನು ಮಿಶ್ರ ವಾಕ್ಯ ಅಂತ ಕರಿತೀವಿ. ಎಷ್ಟು ಚಂದ ಅದಲ್ರಿ. ನೀವು ಬೇಕಾದ್ರೆ ಇದೇ ಕ್ವಶನ್ ಪೇಪರ್ 2024 ಕ್ವಶನ್ ಪೇಪರ್ನೇ ಫಸ್ಟ್ ಪಾರ್ಟ್ ಯಾರು ಬರ್ದಿರಲ್ಲ ಕನ್ನಡ, ಅಲ್ಲಿ ಫಸ್ಟ್ ಪಾರ್ಟ್ನಾಗ ಬರೀರಿ ಬಿಡ್ರಿ. ಫಸ್ಟ್ ಪಾರ್ಟ್ ನೀವು ತೆಗೆದುಕೊಂಡು ನೋಡ್ರಿ, ಸೇಮ್ ಕ್ವಶನ್ ರಿಪೀಟ್ ಆಗೈತಿ. ಮಿಶ್ರ ವಾಕ್ಯದ ಮೇಲೇ ಕ್ವಶನ್ ಆಗ್ಯದ. ಅಲ್ಲೇನು ಬಿಟ್ರೆ ಮಿಶ್ರ ವಾಕ್ಯ, ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ನಿಷೇಧಾರ್ಥಕ ವಾಕ್ಯ, ಈ ಒಂದು ಫೀಲ್ಡ್ನಾಗ ವಾಕ್ಯದ ಮೇಲೆ ಪ್ರಶ್ನೆ ತೆಗಿಬೇಕಂತಂದ್ರೆ ಜಾಸ್ತಿ ಮಿಶ್ರ ವಾಕ್ಯ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿತ್ತಂತಂದ್ರೆ ಅದನ್ನು ನಾವು ಮಿಶ್ರ ವಾಕ್ಯ ಅಂತ ಕರಿತೀವಿ. ಅವನು ಪರೀಕ್ಷೆಯಲ್ಲಿ ಪಾಸಾಗಿದ್ದನೆಂದು ಅವನೇ ತಿಳಿಸಿದನು. ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಉದಾಹರಣೆಯನ್ನು ಕೊಡಬಹುದು ನಾವು. ಸಾಮಾನ್ಯ ವಾಕ್ಯ ಅಂತಂದ್ರೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಕ್ರಿಯಾಪದವನ್ನು ಒಳಗೊಂಡಂತೆ ಆ ವಾಕ್ಯ ಇತ್ತಂತಂದ್ರೆ ಅದಕ್ಕೆ ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಸಂಯೋಜಿತ ವಾಕ್ಯ ಅಂದ್ರೆ ಹಲವು ವಾಕ್ಯಗಳು ಕೂಡಿಕೊಂಡು ಅಲ್ಲಿ ಆ ಒಂದು ವಾಕ್ಯದ ಒಂದು ಜೋಡಣೆಗಳಿಗೆ ಅರ್ಥ ಇತ್ತು ಅಂದ್ರೆ ಅದಕ್ಕೆ ನಾವು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ವಿವರಣೆ. ಜಗಜ್ಯೋತಿ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಸಂಧಿಗೆ ಜಗಜ್ಯೋತಿ, ಇದು ಶುತ್ವ ಸಂಧಿಗೆ ಉದಾಹರಣೆ ಆಗ್ತದ. ಆಪ್ಷನ್ ಸಂಖ್ಯೆ 2 ಇದು ಶುತ್ವ ಸಂಧಿಗೆ ಉದಾಹರಣೆ ಆಗ್ತದ. ನೋಡ್ರಿ, 1 ಅಥವಾ 2 ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮತ್ತೆ ಬಂದರೆ ಅದನ್ನು ವೃತ್ಯಾನುಪ್ರಾಸ ಅಂತ ಕರಿತೀವಿ. ವೃತ್ಯಾನುಪ್ರಾಸಕ್ಕೇ ಸೇಮ್ ಪೇಪರ್ ಫಸ್ಟ್ನಾಗನೇ ಅಂದ್ರೆ ಪೇಪರ್ ಸೆಕೆಂಡ್ನಾಗನೇ ಯಾರು ಕ್ವಶನ್ ಪೇಪರ್ ಬಿಡಿಸಿರಲ್ಲ ಅವ್ರಿಗೆ ಗೊತ್ತಿರ್ತದ. ನಿನ್ನೆನೇ ಕ್ಲಾಸ್ ಮಾಡೀನಿ.
ವೃತ್ಯಾನುಪ್ರಾಸಕ್ಕೆ ಅಲ್ಲಿ ಒಂದು ಸಾಲನ್ನು ಕೊಟ್ಟಾನ. ಒಂದು ಸಾಲು ಕೊಟ್ಟು ಈ ಕೆಳಗಿನವುಗಳಲ್ಲಿ ಎದಕ್ಕೆ ಉದಾಹರಣೆ ಆಗ್ತದೆ ಅಂತ ಕೇಳೋಣ, ಅದು ವೃತ್ಯಾನುಪ್ರಾಸಕ್ಕೆ ಉದಾಹರಣೆ ಆಗ್ತದೆ. ಇಲ್ಲಿ ಏನು ಮಾಡ್ಯಾನ್ರಿ, ವೃತ್ಯಾನುಪ್ರಾಸ ಏನು ಅಂತ ಕೇಳೋಣ. ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ ಬಂದ್ರೆ ಅದನ್ನು ವೃತ್ಯಾನುಪ್ರಾಸ. ಏನು ಕ್ವಶನ್ ರೀ, ಕ್ವಶನ್ ಎಷ್ಟು ಚಂದ ನೋಡ್ರಿ, ಎಷ್ಟು ಒಳ್ಳೇದಾಗಿರ್ತಕ್ಕಂಥ ನಮಗೆ ನಾಲೆಜ್ ಸಿಗ್ತಾ ಬರ್ತದೆ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋದ್ರಿಂದ. ಕ್ವಶನ್ ಹೆಂಗೆ ಕೇಳೋಣ ಮತ್ತು ಹೆಂಗೆ ಬರ್ತದೆ ಬಿಡಿಸೋದವ್ರಿಗೆ ಗೊತ್ತಿರ್ತದೆ ಅದರ ಆಳ, ಹೌದಲ್ಲ. ಚೇಕಾನುಪ್ರಾಸ, ಚಿತ್ರಕವಿತ್ವ, ಯಮಕ ಅಲಂಕಾರ. ಅಲಂಕಾರದಲ್ಲಿ ಎರಡು ಪ್ರಕಾರ ಮಾಡ್ತೀವಿ, ಒಂದು ಶಬ್ದ ಅಲಂಕಾರ, ಇನ್ನೊಂದು ಅರ್ಥ ಅಲಂಕಾರ. ಶಬ್ದದ ವೈಶಿಷ್ಟ್ಯದಿಂದ ನಾವು ಕಾವ್ಯದ ಸೌಂದರ್ಯವನ್ನು ಹೆಚ್ಚು ಮಾಡೋದ್ರದ್ದು ಶಬ್ದ ಅಲಂಕಾರ. ಶಬ್ದದ ಚಮತ್ಕಾರಗಳಿಂದ ವಾಕ್ಯದ ಸೌಂದರ್ಯವನ್ನು ನಾವು ಜಾಸ್ತಿ ಮಾಡ್ಕೋತ ಬಂದ್ವಿ ಅಂತಂದ್ರೆ ಅದು ಅರ್ಥ ಅಲಂಕಾರ. ಅಂದ್ರೆ ಒಂದೇ ಶಬ್ದದಲ್ಲಿ ವಿಭಿನ್ನ ಅರ್ಥಗಳು ಬರ್ತಾವಲ್ಲ, ಅದಕ್ಕೆ ಅರ್ಥ ಅಲಂಕಾರ ಅಂತ ಕರಿತೀವಿ. ಎಷ್ಟು ಚಂದ ಆದ್ರಿ ಕನ್ನಡ ವ್ಯಾಕರಣ ಬೋಧಿಸುವುದೇ ಒಂದು ರೋಮಾಂಚನಕಾರಿಯಾಗಿರ್ತಕ್ಕಂಥ ವಿಷಯ. ಸುಮಾರು 2.5 ತಾಸು ಗ್ರಾಮರ್ ಟಾಪಿಕ್ ಸಂಬಂಧಪಟ್ಟಂತೆ ಮೇನ್ ಆಗಿ TET, GPSTR ಮತ್ತು HSTRಗೆ ಸಂಬಂಧಪಟ್ಟಂತೆ 2.5 ತಾಸು ನಾನು 3 ವರ್ಷದಿಂದ ಕ್ಲಾಸ್ ಮಾಡಿದ್ದೆ. 25,000ಕ್ಕಿಂತ ಹೆಚ್ಚು ಜನ ಅದನ್ನು ನೋಡಿಕೊಂಡು ಎಷ್ಟೋ ಜನ ಕಮೆಂಟ್ ಮಾಡ್ಯಾರ. ಯಾಕಂದ್ರೆ ಆ ಎಕ್ಸಾಮ್ ಬೇಸ್ ಇಟ್ಕೊಂಡೆ ನಾನು ಅದನ್ನು ಕ್ಲಾಸನ್ನು ಮಾಡ್ಕೊಂಡು ಬಂದಿದ್ದೆ. ಎಲ್ಲ ನಿಮಗೆ ಅಲ್ಲಿ ಎಲ್ಲ ವಿವರಣೆ ಸಿಗ್ತೈತ್ರಿ, ಎಲ್ಲಿಂದ ಹಿಡ್ಕೊಂಡು ಮೂಲಾಕ್ಷರಗಳಿಂದ ಹಿಡ್ಕೊಂಡು ಅಲಂಕಾರದವರೆಗೂ ನಾನು ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳನ್ನ ತೆಗೆದುಕೊಂಡು ಎಕ್ಸಾಮ್ ಪರ್ಪಸ್ನಾಗ ನಾನು ಹೇಳಿದ್ದೆ. ನಿಮ್ಗೆ ಬೇಕಂತಂದ್ರೆ ಅಲ್ಲಿ ಚಾನಲ್ನಾಗ ಹುಡುಕಾಡ್ರಿ ಸಿಗ್ತದೆ. ಬ್ಯಾಡ್ರಿ ಸರ್ ಅಂತಂದ್ರೆ ಸಪ್ರೇಟ್ ಆಗಿನೇ ನಾನು ಹೈಸ್ಕೂಲ್ ಹುಡುಗರ ಸಂಬಂಧ, ಡಿಗ್ರಿ ಹುಡುಗರ ಸಂಬಂಧ, PUC ಹುಡುಗರ ಸಂಬಂಧನೇ ಕೆಲವೊಂದಿಷ್ಟು ಮೂಲಾಕ್ಷರಗಳಿಂದ ಹಿಡ್ಕೊಂಡು ಅಲಂಕಾರತನ ಸಪ್ರೇಟ್ ಆಗಿನೇ ವ್ಯಾಕರಣ ತರಗತಿಗಳನ್ನು ಮಾಡೀನಿ. ಯಾರಿಗೆ ಅನುಕೂಲಕರ ಆಗಬಹುದು ಅಂತಕ್ಕಂಥವ್ರು ಅದನ್ನು ಆ ತರಗತಿಗಳನ್ನು ವಾಚ್ ಮಾಡ್ಕೋಬೋದು, ಯೂಸ್ ಆಗ್ತೈತಿ ಎಕ್ಸಾಮ್ನಾಗ. ನೆಕ್ಸ್ಟ್ ನೋಡಮ್ರಿ. ಇದು ಅಂತರೂ ಸರಳ ಐತಿ ಭಾಳ. ಯಾಕಂತಂದ್ರೆ ಹೊಂದಿಸಿ ಬರೆಯೋಕ್ಕೆ ಅನ್ರಿ, ಜಗಣ, ನಗಣ, ಭಗಣ, ಜಗಣ ಈ ರೀತಿಯಾಗಿರ್ತಕ್ಕಂಥ ಇದು ಅಂದರೆ ಯಾವ ಇದಕ್ಕೆ ಸಂಬಂಧಪಟ್ಟವ ಆ ಒಂದು ವೃತ್ತಗಳು. ಈಗೇನು ಖ್ಯಾತ ಕರ್ನಾಟಕ ವೃತ್ತಗಳು ಯಾವುದಕ್ಕೆ ಸಂಬಂಧಪಟ್ಟದ, ಯಾವುದಕ್ಕೆ ಸಂಬಂಧಪಟ್ಟದ. ನಜ, ಭಜ, ಹೌದಾ. ತದನಂತರ ಮರಭನಯ, ನಂತರ ಭರನ, ಭರರ ಲಘು, ಸಭರನ, ಮಯ, ಲಘು. ಭಾಳ ಸಿಂಪಲ್ ಐತಿ, ಓದೋರಿಗೆ ಗೊತ್ತೇ ಇರ್ತದ. ಇನ್ನು ಒಂದನೇದಕ್ಕೆ ಯಾವ್ದು ಜೋಡಣೆ ಆಗ್ತದೆ ಅದನ್ನು ನಾವು ನೋಡ್ಕೋಬೇಕು ರೀ. ಫಸ್ಟ್ ನ ಜ ಭಜ ಜಜರ, ನಜ ಭಜ ಜಜರ. ಭಾಳ ಸಿಂಪಲ್ ಐತಿ. ಒಂದನೇದಕ್ಕೆ ಇದು ಉತ್ಪಲ ಮಾಲ, ಇದು ಕ್ಷಮಸ್ರಿ ಚಂಪಕ ಮಾಲ ವೃತ್ತ ಆಗ್ತದ. ಇನ್ನು ಮರಭನ ಯ ಇದು ಯಾವುದು ವೃತ್ತ ಆಗ್ತದ್ರಿ, ಇದು ಸ್ರಗ್ಧರ ವೃತ್ತ ಆಗ್ತದ. ಇನ್ನು ನೆಕ್ಸ್ಟ್ ಮೂರನೇದು ನೋಡ್ರಿ, ಭರನ ಭಭರ ಲಘು, ಇದು ಯಾವ ವೃತ್ತ ಆಗ್ತದ, ಉತ್ಪಲ ಮಾಲ ವೃತ್ತ ಆಗ್ತದ. ಇನ್ನು ಸಭರ ನಮ ಯ ಲಘು, ಇದು ಯಾವ ವೃತ್ತ ಆಗ್ತದ್ರಿ ಅಂತಂದ್ರೆ ಮಧ್ಯವ ವಿಕ್ರೀಡಿತ ವೃತ್ತ ಆಗ್ತದ. ನೋಡ್ರಿ, ಒಂದನೇದಕ್ಕೆ ಸಿ, ಎರಡನೇದಕ್ಕೆ ಇ, ಮೂರನೇದಕ್ಕೆ ಡಿ, ನಾಲ್ಕನೇದಕ್ಕೆ ಬಿ. ಇನ್ನೊಂದ್ಸಲ ಹೇಳಂದ್ರೆ ಇನ್ನೊಂದ್ಸಲ ಹೇಳ್ತೀನಿ. ನಜ ಭಜ ಜಜರ, ಇದು ಆಪ್ಷನ್ ಸಿ ಚಂಪಕ ಮಾಲ ವೃತ್ತ. ಮರ ಭ ನ ಯ ಇದು ಸ್ರಗ್ಧರ ವೃತ್ತ. ಭರ ನ ಭ ರ ಲಘು, ಇದು ಯಾವ ವೃತ್ತ ಆಗ್ತದ್ರಿ, ಉತ್ಪಲ ಮಾಲ ವೃತ್ತ ಆಗ್ತದ. ಇನ್ನು ಸ ಭ ರ ನ ಮ ಯ ಲಘು, ಇದು ಬಿ ಮಧ್ಯೇಬ ವಿಕ್ರೀಡಿತ ವೃತ್ತ ಆಗ್ತದೆ. ಈ ರೀತಿ ನಾವು ಗ್ರಾಮರ್ಗೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ನೋಡ್ಕೋಬಹುದು. ಮತ್ತೆ ನೋಡೋಣ ಯಾವ್ದಾರ ಅದಾವ ಇನ್ನೊಂದಿಷ್ಟು ಕ್ವಶನ್ಗಳು ಎಲ್ಲಾರ. ಇಲ್ಲೊಂದು ಕ್ವಶನ್ ಆದ ನೋಡ್ರಿ. ಮಳೆ ಬಂದ ಕೂಡಲೇ ಇಂದು ಬೇಗ ನೀರಿಲ್ಲದೆ ಖಾಲಿಯಾದ ತನ್ನ ಕೋಶಗಳನ್ನೆಲ್ಲ ಭರ್ತಿ ಮಾಡಿಕೊಳ್ಳುತ್ತದೆ. ಈ ವಾಕ್ಯದಲ್ಲಿ ಬೇಗ ದ್ವಿರುಕ್ತಿ 2 ಸಲ ಉಚ್ಚಾರ ಆಗೈತಿ ಶಬ್ದ. ಬೇಗ ದ್ವಿರುಕ್ತಿ, ದಿವಿ ಉಕ್ತಿ. ನೋಡಿ ಅಷ್ಟು ಚಂದ ಆದ್ರಿ, ಒಂದೊಂದು ಶಬ್ದಕ್ಕೂ ಅರ್ಥ ಇರ್ತದೆ ಕನ್ನಡದಾಗ ದ್ವಿರುಕ್ತಿಗೆ ಸಂಬಂಧಪಟ್ಟಂತೆ. ಎಲ್ಲಿ ಕ್ವಶನ್ ಸಿಗುತ್ತೆ ಅಲ್ಲಿ ಹುಡುಕಿ ತೆಗಿಲೇಬೇಕು ನಾವು. ನೆಕ್ಸ್ಟ್ ನೋಡೋ ಮತ್ತೇನ್ರ ಅದನ್ನು ಇದ್ರಾಗ ಮತ್ತೆ ಬೇರೆ ಕ್ವಶನ್ ಇಲ್ಲ. ಓಕೆ, ಕಂಪ್ಲೀಟ್ ಆದವು ರೀ. ಮತ್ತೆ ಏನು ಮಾಡೋಣ, ಮುಂಬರ್ತಕ್ಕಂಥ ನೆಕ್ಸ್ಟ್ ಕ್ಲಾಸ್ನಾಗ ಮತ್ತೆ ಯಾವುದಾದ್ರೂ ಒಂದು ಚಲೋದಾಗಿರ್ತಕ್ಕಂಥ ಸಬ್ಜೆಕ್ಟ್ ತೊಗೊಂಡು ಮತ್ತೆ ಕ್ಲಾಸನ್ನು ಕಂಟಿನ್ಯೂ ಮಾಡ್ಕೋತ ಬರೋಣ. ಡೈಲಿ ಕ್ಲಾಸಸ್ಸನ್ನು ಮಾಡೋಣ. ಯಾಕಂದ್ರೆ ಓದೋರು ತುಂಬ ಜನ ಕಮೆಂಟ್ ಮಾಡ್ಕೋತ ಬಂದಿದ್ರಿ, ಸರ್ ನಮಗೊಂದು ಡೈಲಿ ಅರ್ಧ ತಾಸರ ಕ್ಲಾಸ್ ಮಾಡಿರಿ ಅಂತೇಳಿ. ಓಕೆ, ಬೇರೆ ಈಗ ನೆಕ್ಸ್ಟ್ ಏನು ಮಾಡೋಣ ರೀ, ಭಾಳ ಅಂತಂದ್ರೆ ಪೇಪರ್ 1ಗೆ ಸಂಬಂಧಪಟ್ಟಂತೆ 2024ರ ಕ್ವಶನ್ನ ಪೇಪರ್ ಯಾವುದಂತಂದ್ರೆ ಎನ್ವೈರ್ನ್ಮೆಂಟ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳೋಣ. ಯಾಕಂದ್ರೆ ಎಲ್ಲರಿಗೂ ಅನುಕೂಲಕರ ಆಗ್ತೈತಿ. ಪೇಪರ್ 1 ಬರೆಯೋರಿಗೆ ಅನುಕೂಲಕರ ಆಗ್ತೈತಿ, ಪೇಪರ್ 2 ಸೈನ್ಸ್ದವ್ರಿಗೆ ಅನುಕೂಲ ಆಗ್ತೈತಿ, ಮತ್ತು ಆರ್ಟ್ಸ್ನವರಿಗೂ ಅನುಕೂಲಕರ ಆಗ್ತಾ ಬರ್ತದೆ. ಆ ಒಂದು ಕ್ವಶನನ್ನು ಡಿಸ್ಕಷನ್ ಮಾಡ್ತಾ ಬರೋಣ ನೆಕ್ಸ್ಟ್ ಕ್ಲಾಸ್ನಾಗ. ಕ್ವಶನ್ಗೆ ಸಂಬಂಧಪಟ್ಟಂತೆ ವಿವರಣೆನೂ ತೊಗೊಂಬರೋಣ. ಯಾಕಂದ್ರೆ ಆ ಒಂದು ಕ್ವಶನ್ ಐತೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಿನಿಮಮ್ 2 ನಿಮಿಷ ಕಾಲ ವಿಶೇಷವಾಗಿರ್ತಕ್ಕಂಥ ಅದಕ್ಕೆ ವಿವರಣೆ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗೋಣ. ಯಾಕಂದರೆ ಎಕ್ಸಾಮ್ಗೂ ಅನುಕೂಲಕರ ಆಗ್ತೈತಿ, ಈಗಾಗಲೇ ಓದೋರಿಗೆ ರಿವಿಷನ್ನು ಆಗ್ತೈತಿ, ಮತ್ತು ಆ ಕ್ವಶನ್ನು ಬಿಡಿಸ್ದಂಗೆ ಆಗ್ತೈತಿ. ಆ ಒಂದು ಕೆಲಸವನ್ನು ನೆಕ್ಸ್ಟ್ ಕ್ಲಾಸ್ನಾಗ ಮಾಡೋಣ ಅಂತ ಹೇಳ್ತಾ, ಓಕೆ, ತಮಗೆಲ್ಲರಿಗೂ ಮಗದೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ಅಂತ ತಿಳಿಸ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಬಂಧುಗಳೇ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮತ್ತು
ಧನ್ಯವಾದಗಳು.